ಹಲೋ ಫ್ರೆಂಡ್ಸ್, ಇವತ್ತು ನಾನು ಜೋಳದ ರವೆಯ ಇಡ್ಲಿಯನ್ನು ಮಾಡುತ್ತಿದ್ದೇನೆ. ಅದಕ್ಕಾಗಿ ಒಂದು ಬೌಲ್ನಷ್ಟು ಜೋಳದ ರವೆಯನ್ನು ತೆಗೆದುಕೊಂಡಿದ್ದೇನೆ. ಒಂದು ಅರ್ಧ ಬೌಲ್ನಷ್ಟು ಅವಲಕ್ಕಿ ಮತ್ತು ಅರ್ಧ ಬೌಲ್ನಷ್ಟು ಉದ್ದಿನ ಬೇಳೆಯನ್ನು ತೆಗೆದುಕೊಂಡಿದ್ದೇನೆ. ಈಗ ಜೋಳದ ರವೆಯನ್ನು 1 ಗಂಟೆ ನೆನೆಸಿಡಬೇಕು. ಉದ್ದಿನ ಬೇಳೆಯನ್ನು 3 ಗಂಟೆ ನೆನೆಸಬೇಕು ಮತ್ತು ಅವಲಕ್ಕಿಯನ್ನು ಅರ್ಧ ಗಂಟೆ ನೆನೆಸಬೇಕು. ಈಗ ಉದ್ದಿನ ಬೇಳೆಯನ್ನು ತೊಳೆದುಕೊಳ್ಳೋಣ. ಉದ್ದಿನ ಬೇಳೆಯನ್ನು ಚೆನ್ನಾಗಿ ತೊಳೆದು 3 ಗಂಟೆ ನೆನೆಸಿ ಇಡಬೇಕು. ನೀರು ಹಾಕಿ ಚೆನ್ನಾಗಿ 3 ಗಂಟೆ ನೆನೆಸೋಣ. ಈಗ ಅವಲಕ್ಕಿಯನ್ನು ಕೂಡ ನೆನೆಸಿಡೋಣ. ತೊಳೆದು ನೆನೆಸಿಡೋಣ. ಅರ್ಧ ಗಂಟೆ ನೆನೆಸಬೇಕು. ಅವಲಕ್ಕಿಯನ್ನು ದಪ್ಪ ಅವಲಕ್ಕಿಯನ್ನು ತೆಗೆದುಕೊಂಡಿದ್ದೇನೆ ನಾನು. ಅವಲಕ್ಕಿಯನ್ನು ನೆನೆಸಿ ಇಡೋಣ. ಈಗ ಜೋಳದ ರವೆಯನ್ನು 1 ಗಂಟೆ ನೆನೆಸಿಡೋಣ. ಈಗ ನಾವು ಉದ್ದಿನ ಬೇಳೆಯನ್ನು 3 ಗಂಟೆ ನೆನೆಸಿದ ಉದ್ದಿನ ಬೇಳೆಯನ್ನು ಅರೆದುಕೊಳ್ಳೋಣ. ಈಗ ಉದ್ದಿನ ಬೇಳೆಯನ್ನು ಅರೆದುಕೊಂಡು ಆಗಿದೆ. ತೆಗೆದುಕೊಳ್ಳೋಣ. ಪಾತ್ರೆಯಲ್ಲಿ ತೆಗೆದುಕೊಳ್ಳೋಣ. ಈಗ ಉದ್ದಿನ ಬೇಳೆಯನ್ನು ತೆಗೆದುಕೊಂಡು ಆಗಿದೆ. ಜಾರಲ್ಲಿ ಅವಲಕ್ಕಿಯನ್ನು ಅರೆದುಕೊಳ್ಳೋಣ. ನೆನೆಸಿ ಇಟ್ಟ ಅವಲಕ್ಕಿಯನ್ನು ಅರೆದುಕೊಳ್ಳೋಣ. ಇದನ್ನು ಅರ್ಧ ಗಂಟೆ ನೆನೆಸಿದ್ದೆ. ಸ್ವಲ್ಪ ನೀರು ಹಾಕಿ ಅವಲಕ್ಕಿಯನ್ನು ಅರೆದುಕೊಳ್ಳೋಣ. ಈಗ ಅವಲಕ್ಕಿಯನ್ನು ಅರೆದುಕೊಂಡು ಆಗಿದೆ. ಗ್ರೈಂಡ್ ಮಾಡಿ ಆಗಿದೆ. ಈಗ ತೆಗೆದುಕೊಳ್ಳೋಣ. ಅವಲಕ್ಕಿಯನ್ನು ಇದರಲ್ಲಿ ತೆಗೆದುಕೊಳ್ಳೋಣ. ಈಗ ನೆನೆಸಿಟ್ಟ ಈಗ ನೆನೆಸಿಟ್ಟ 1 ಗಂಟೆ ನೆನೆಸಿದ ಜೋಳದ ರವೆಯನ್ನು ಇದರಲ್ಲಿ ಹಾಕಿಕೊಳ್ಳೋಣ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಉದ್ದಿನ ಬೇಳೆ ಅರೆದದ್ದು, ಅವಲಕ್ಕಿ ಮತ್ತು ಜೋಳದ ರವೆ 3 ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಶುಗರ್ ಪೇಷಂಟಿಗೆ ಮತ್ತು ಎಲ್ಲರಿಗೂ ತುಂಬ ಒಳ್ಳೆಯದು. ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಜೋಳದ ರವೆಯ ಇಡ್ಲಿ. ಈಗ ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಇಡ್ಲಿಯನ್ನು ಮಾಡೋದು. ಈಗ ಇದನ್ನು ಮುಚ್ಚಿ ಇಡೋಣ. ಇದಕ್ಕೆ ಒಂದು ಬಟ್ಟೆಯನ್ನು ಕಟ್ಟಿ ಇಡೋಣ.
ಹಿಟ್ಟನ್ನು ರಾತ್ರಿ ಇಡೀ ನೆನೆಸಿದ್ದೆ. ಈಗ ನೋಡೋಣ ಹೇಗಾಗಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ಹಿಟ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ಹೀಗೆ ಬರಬೇಕು. ಈಗ ಇದಕ್ಕೆ ಉಪ್ಪನ್ನು ಹಾಕಿಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ಲಿಯನ್ನು ಮಾಡೋಣ. ಜೋಳದ ರವೆಯ ಇಡ್ಲಿ ತುಂಬ ಹೆಲ್ದಿಯಾಗಿರುತ್ತದೆ ಮತ್ತು ತುಂಬ ರುಚಿಯಾಗಿರುತ್ತದೆ. ನೀವು ಒಮ್ಮೆ ಮಾಡಿ ನೋಡಿ. ಈಗ ಇದಕ್ಕೆ ಎಣ್ಣೆಯನ್ನು ಸವರಿಕೊಳ್ಳೋಣ, ಗ್ರೀಸ್ ಮಾಡಿಕೊಳ್ಳೋಣ. ಇಲ್ಲಿ ಕೂಡ ಸ್ವಲ್ಪ ಗ್ರೀಸ್ ಮಾಡಿಕೊಳ್ಳಬೇಕು ಎಣ್ಣೆ, ಏಕೆಂದರೆ ಇಲ್ಲಿ ಹಿಟ್ಟು ಬೀಳುತ್ತದೆ, ತೆಗೆಯುವಾಗ ಸ್ವಲ್ಪ ತೊಂದರೆ ಆಗುತ್ತದೆ. ಈಗ ಇಡ್ಲಿ ಪಾತ್ರೆಗೆ ಇದನ್ನು ಹಾಕಿಕೊಳ್ಳೋಣ. ಈಗ ಇದನ್ನು 15 ನಿಮಿಷ ಬೇಯಿಸೋಣ. ಮುಚ್ಚಿ 15 ನಿಮಿಷ ಬೇಯಿಸೋಣ. 15 ನಿಮಿಷವಾಗಿದೆ. ಈಗ 15 ನಿಮಿಷವಾಗಿದೆ. ಈಗ ಇದು ಇಡ್ಲಿಯನ್ನು ತೆಗೆದು ನೋಡೋಣ. ಚೆನ್ನಾಗಿ ಬಂದಿದೆ. ಈಗ ಇದನ್ನು ತೆಗೆಯೋಣ. ಈಗ ಬಿಸಿ ಬಿಸಿಯಾದ ಜೋಳದ ರವೆಯ ಇಡ್ಲಿ ರೆಡಿಯಾಗಿದೆ. ಇದನ್ನು ತೆಗೆಯೋಣ. ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಇದನ್ನೊಮ್ಮೆ ನೀವು ಮಾಡಿ ನೋಡಿ. ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು. ನೋಡಿ ಫ್ರೆಂಡ್ಸ್, ರುಚಿಯಾದ ಜೋಳದ ರವೆಯ ಇಡ್ಲಿಗಳು ರೆಡಿಯಾಗಿದೆ. ಈಗ ಇದನ್ನು ತಿನ್ನಲು ರೆಡಿಯಾಗಿದೆ. ಇದು ನೋಡಿ, ಇದು ಸಾಫ್ಟಾಗಿ ಬಂದಿದೆ. ತುಂಬ ಸಾಫ್ಟಾಗಿ ಬಂದಿದೆ. ತಿನ್ನಲು ಬಹಳ ರುಚಿ. ನೀವು ಕೂಡ ಮನೆಯಲ್ಲಿ ಮಾಡಿ ನೋಡಿ. ಬಹಳ ಅದ್ಭುತವಾಗಿರುತ್ತದೆ. ತುಂಬ ರುಚಿಯಾಗಿರುತ್ತದೆ. ಚಟ್ನಿಯ ಜೊತೆಗೆ ಮತ್ತು ಸಾಂಬಾರಿನ ಜೊತೆಗೆ ಸವಿಯಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್.